ಇಡೀ ಘಟನೆಯಲ್ಲಿ ಸಭಾಪತಿಗಳ ಪಾತ್ರ ಏನಿತ್ತಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ತಮ್ಮಿಂದ ದೂರ ತಗೊಂಡು ಸಭಾಪತಿಗಳ ಬಗ್ಗೆ ಮಾತನಾಡೋದು ಸಂವಿಧಾನಿಕವಾಗಿ ಅಷ್ಟು ಸರಿಯಲ್ಲ. ಅವ್ರದ್ದೇ ಆದಂಥ ಇತಿಮಿತಿಗಳಿದ್ದಾವೆ, ತಾವು ನಮಗೆ ಹೇಳಿದ್ರ. ಆದರೆ ಸಭಾಪತಿಯವರು ನೇರವಾಗಿ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಸಭಾಪತಿಯವರು ನಾನು ಈ ಆದಂಥ ಘಟನೆಯನ್ನು ಅವ್ರಿಗೆ ನಾವು ವಿವರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಹರಿಪ್ರಸಾದ್ ಸರ್ ಇದ್ದರು, ಬೋಸರಾಜ್ ಸರ್ ಇದ್ದರು, ಮತ್ತು 3-4 ಜನ MLCಗಳು, 3-4 ಜನ ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ನಮ್ಮ ಜೊತೆ ನನ್ನ ದುಃಖದಲ್ಲಿ ಅವರು ಭಾಗಿಯಾದರು. ಲಿಟ್ರಲಿ ಹಿ ಕ್ರೈಡ್. ಈ ರೀತಿ ಆಗಬಾರ್ದಾಗಿತ್ತು, ನನ್ನ ಜೀವಮಾನದಲ್ಲೇ ಈ ರೀತಿ ನಾನು ಎಲ್ಲೂ ನೋಡಲಿಲ್ಲ ಅಂತ ಅವರು ಏನೇನು ಮಾತಾಡಬೇಕಾಗಿತ್ತು ಮಾತನಾಡಿದ್ರು. ಆದಂಥ ಘಟನೆಯನ್ನು ನೀವು ನನಗೆ ಬರೆದು ಕೊಡಿಯಮ್ಮ ಅಂತ ನನಗೆ ಹೇಳಿದರು. ನಾವು ಅದನ್ನು ಮಾಡಿದ್ವಿ. ಇನ್ನು ಅವರು ನಮಗೆ ಹೇಳಿದ್ದವ್ರು ಏನು ಅಂತಂದರೆ, ಹೊರಟ್ಟಿ ಸಾಹೇಬರು ನಮಗೆ ಹೇಳಿದ್ದು, ಖಂಡಿತವಾಗ್ಲೂ ನಿಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಡ್ತೀನಿ ಸದನದಲ್ಲಿ ಅಂತ. ನನಗೆ ಅವ್ರ ಮೇಲೆ ಒಂದು ಕೋಪ ಏನು ಅಂತಂದರೆ, ಆದಂಥ ಘಟನೆ ಬಗ್ಗೆ ನನಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಡ್ತೀನಿ ಅಂತ ಹೇಳಿದಂಥವ್ರು ಏಕಾಏಕಿಯಾಗಿ ಬಂದು ಮಾತನಾಡಲಿಕ್ಕೆ ಅವಕಾಶ ಕೊಡದೆ ಸದನವನ್ನು ಅನಿರ್ದಿಷ್ಟ ಕಾಲಕ್ಕೆ ಮುಂದೂಡಿದ್ರಲ್ಲ, ಅದು ಒಂದು ನನಗೆ ಬೇಸರ ಇದೆ. ರೂಲಿಂಗ್ ಕೊಟ್ಟು ಮುಂದೂಡಿಬಿಟ್ರು. ಹೌದು. ಓಕೆ, ನಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಡ್ತೀನಿ ಅಂತ ಬರೀ ನನಗೊಬ್ಬಳಿಗೆ ಅಲ್ಲ, ಇಡೀ ನಮ್ಮ ಲೀಡರ್ಗೆ. ಅದರಲ್ಲಿ ಹೋಮ್ ಮಿನಿಸ್ಟ್ರ್ ಇದ್ರು, ಅದರಲ್ಲಿ ಲಾ ಮಿನಿಸ್ಟ್ರ್ ಇದ್ರು, ಅದರಲ್ಲಿ DCM ಅವರಿದ್ರು, ಅದರಲ್ಲಿ 3-4 ಜನ ಇನ್ನೂ ಬೋಸರಾಜ್ ಅವರಿದ್ರು, ಸುಧಾಕರ್ ಅವರಿದ್ರು, 3-4 ಜನ ಮಂತ್ರಿಗಳು ಎದುರುಗಡೆ ನಿಮಗೆ ಚರ್ಚೆಗೆ ಅವಕಾಶ ಕೊಡ್ತೀನಿ ಬನ್ನಿ ಅಂತ ನಮ್ಮನ್ನ ಕರ್ಕೊಂಡು ಹೋಗಿ. ಅದು ಒಂದು ಬೇಸರ ಮಾತ್ರ ಖಂಡಿತ ಇದೆ. ಆ ಬೇಸರವನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ನಾವು ಕಡಿಮೆ ಮಾಡೋ ಪ್ರಯತ್ನ ಮಾಡ್ತೀವಿ. ಸದನದಲ್ಲಿ ಮಾತನಾಡಿದರೆ ರೆಕಾರ್ಡಿಗೆ ಹೋಗ್ತಾ ಇತ್ತು, ಈಗ ರಾಜ್ಯದ ಜನರ ಮುಂದೆ ಮಾತಾಡ್ಬೋದು. ಅವತ್ತು ಅವಕಾಶ ಸಿಕ್ಕಿದ್ರೆ ಏನು ಮಾತಾಡ್ತಿದ್ರಿ ನೀವು? ನಾನು ಮಾತನಾಡ್ತಾ ಇದ್ದೆ, ಅವ್ರಿಗೆ ಕೇಳ್ತಾ ಇದ್ದೆ ನಾನು, ರವಿ ಅವ್ರಿಗೆ, ಈ ರೀತಿ ನೀವು ಮಾತನಾಡಿದ್ರಲ್ಲ, ಈ ರೀತಿ ಮಾತನಾಡಲಿಕ್ಕೆ ನಿಮ್ಮ ಇರೋವಿಕೆಗೆ, ನೀವು ಮಾತನಾಡಲಿಕ್ಕಿಗೂ ಬಹಳಷ್ಟು ಗಜಾಂತರ ಇದಿದೆ. ಅದರಲ್ಲೂ ನಿಮಗೆ ಎಷ್ಟು ಧೈರ್ಯ, ನಿಮಗೆ ಸದನದಲ್ಲಿ ನಿಂತ್ಕೊಂಡು ಒಬ್ಬ ಮಹಿಳೆಗೆ ಈ ರೀತಿ ಮಾತನಾಡ್ತೀರಾ? ಯಾವ ಧೈರ್ಯದಿಂದ ಈ ರೀತಿ ಮಾತನಾಡಿದ್ರಿ? ನಿಮ್ಮನ್ನು ಏನು ಮಾಡಬೇಕು? ನಿಮ್ಮನ್ನು ಕ್ಷಮಿಸ್ಬೇಕಾ? ನಿಮ್ಮನ್ನು ಹಾಗೆ ಸುಮ್ಮನೆ ಬಿಡಬೇಕಾ? ನಾನು ಖಂಡಿತವಾಗ್ಲೂ ಕೇಳ್ತಾ ಇದ್ದೆ. ಇನ್ನೂ ಒಂದು ಹೆಜ್ಜೆ ಮುಂದೆನೂ ಹೋಗ್ತಾ ಇದ್ದೆ. ಅವತ್ತು ಅಂದರೆ ಸಭಾಪತಿಗಳ ಕಡೆಯಿಂದ ಬಂದಂಥ ಒಂದು ಮಾತು ಅಭಿಪ್ರಾಯ ಏನು ಅಂತಂದರೆ, ಅವತ್ತೇನಾದ್ರು ಮಾತಾಡೋದಕ್ಕೆ ಬಿಟ್ಟರೆ ಕುರುಕ್ಷೇತ್ರ ಆಗ್ತಿತ್ತು ಸದನದಲ್ಲಿ ಅಂತ. ದಟ್ ಈಸ್ ಹಿಸ್ ವರ್ಷನ್. ಅದು ಅವರ ವರ್ಷನ್. ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.